ದೇವರಿಗೆ ಹೂವನ್ನು ಅರ್ಪಿಸುವ ಮೊದಲು ತೊಳೆಯಲೇಬೇಕೇ ಬೇಡವೇ? ದೇವರ ಪೂಜೆಯನ್ನು ಮಾಡುವಾಗ ನಾವು ಹೂಗಳನ್ನು ಕಡ್ಡಾಯವಾಗಿ ಅರ್ಪಿಸುತ್ತೇವೆ. ಈ ಸಮಯದಲ್ಲಿ ನಾವು ಹೂಗಳನ್ನು ನೀರಿನಲ್ಲಿ ತೊಳೆದು ಅಥವಾ ಅವುಗಳನ್ನು ನೀರಿನಲ್ಲಿ ಹಾಕಿ ಅಥವಾ ಹೂವಿಗೆ ನೀರನ್ನು ಚಿಮುಕಿಸಿ ಪೂಜೆಯಲ್ಲಿ ಬಳಸುತ್ತೇವೆ. ದೇವರಿಗೆ ಹೂವನ್ನು ಅರ್ಪಿಸುವ ಮೊದಲು ಅವುಗಳನ್ನು ನೀರಿನಲ್ಲಿ ತೊಳೆಯಬಹುದೇ? ಹಿಂದೂ ಧರ್ಮದ ಪ್ರತಿಯೊಬ್ಬರು ವಿಭಿನ್ನ ದೇವರು ಮತ್ತು ದೇವತೆಗಳನ್ನು ನಂಬುತ್ತಾರೆ ಮತ್ತು ಪೂಜಿಸುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ನಂಬಿಕೆ ಮತ್ತು ನಿಯಮಗಳ ಆಧಾರದ ಮೇಲೆ ದೇವರನ್ನು ಆರಾಧಿಸುತ್ತಾನೆ. ದೇವರು ಮತ್ತು ದೇವತೆಗಳಿಗೆ ಸಿಂಧೂರ, ಅಕ್ಷತೆ, ಹೂಗಳು, ದೀಪ, ಧೂಪ ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ. ಇದರ ಪ್ರಕಾರ ದೇವರು ಮತ್ತು ದೇವತೆಯ ತಲೆಯು ಯಾವಾಗಲೂ ಹೂಗಳಿಂದ ಅಲಂಕೃತವಾಗಿರಬೇಕು. ಈ ಕಾರಣಕ್ಕಾಗಿ ಹೂಗಳನ್ನು ಖಂಡಿತವಾಗಿಯೂ ಪ್ರತಿ ದೇವರು ಮತ್ತು ದೇವತೆಗಳಿಗೆ ಅರ್ಪಿಸಲಾಗುತ್ತದೆ. ಆದರೆ ದೇವರಿಗೆ ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಕಡ್ಡಾಯವಾಗಿರುತ್ತದೆ. ದೇವರು ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಇಲ್ಲಿ ನೋಡೋಣ. ದೇವರು ಮತ್ತು ದೇವತೆಗಳಿಗೆ ಹೂಗಳನ್ನು ಅರ್ಪಿಸುವಾಗ ಈ ತಪ್ಪುಗಳನ್ನು ಮಾಡದಿರಿ. ಧರ್ಮಗ್ರಂಥಗಳ ಪ್ರಕಾರ ಅನೇಕ ಬಾರಿ ಭಕ್ತರು ದೇವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಲು ಮಡಕೆ ಅಥವಾ ಇನ್ಯಾವುದೇ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಹೂಗಳನ್ನು ಹಾಕಿಡುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಇದಲ್ಲದೆ ಅನೇಕ ಭಕ್ತರು ಮರಗಳು ಮತ್ತು ಗಿಡಗಳಿಂದ ಹೂಗಳನ್ನು ಕಿತ್ತು ನೀರಿನಿಂದ ತೊಳೆದು ನಂತರ ದೇವರಿಗೆ ಅರ್ಪಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಆದರೆ ಇಂತಹ ತಪ್ಪುಗಳನ್ನು ನೀವು ಮಾಡಬಾರದು. ವಾಸ್ತವವಾಗಿ ಭಗವಾನ್ ವಿಷ್ಣು ನೀರಿನಲ್ಲಿ ನೆಲೆಸಿರುತ್ತಾನೆ ಎಂದು ಹೇಳಲಾಗಿದೆ. ಶಾಸ್ತ್ರಗಳ ಪ್ರಕಾರ ಬ್ರಹ್ಮಾಂಡದ ಪೋಷಕನಾದ ಭಗವಾನ್ ವಿಷ್ಣುವು ಸಹ ನೀರಿನಲ್ಲಿ ನೆಲೆಸಿದ್ದಾನೆ. ಆದಿಪುರುಷ ವಿಷ್ಣುವಿನ ವಾಸಸ್ಥಾನ ನಾರ್ ಎಂದರೆ ನೀರು ಎಂಬುದಾಗಿದೆ. ಈ ಕಾರಣಕ್ಕಾಗಿ ವಿಷ್ಣುವನ್ನು ನಾರಾಯಣ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಈ ಕಾರಣದಿಂದಾಗಿ ನೀವು ಹೂವನ್ನು ನೀರಿನಿಂದ ತೊಳೆದರೆ ಅಥವಾ ನೀರಿನಲ್ಲಿ ಹಾಕಿದರೆ ಅದನ್ನು ನೀವು ಮೊದಲು ವಿಷ್ಣುವಿಗೆ ಅರ್ಪಿಸಲಾಗಿದೆ ಎಂದರ್ಥ. ಈಗ ಒಂದು ದೇವರಿಗೆ ಅರ್ಪಿಸಿದ ಹೂವನ್ನು ಇನ್ನೊಂದು ದೇವರಿಗೆ ಅರ್ಪಿಸಿದರೆ ಪೂಜೆಯಲ್ಲಿ ಸ್ವೀಕಾರಾರ್ಹವಾಗಿರುವುದಿಲ್ಲ. ಆದ್ದರಿಂದ ಯಾವಾಗಲೂ ನೀವು ಪೂಜೆಯಲ್ಲಿ ದೇವರಿಗೆ ಹೂವನ್ನು ಅರ್ಪಿಸುವಾಗ ಅದನ್ನು ನೀರಿನಿಂದ ತೊಳೆಯದಿರಿ ಅಥವಾ ನೀರಿನಲ್ಲಿ ಹಾಕಿಡದಿರಿ. 3. ಶಿವಪುರಾಣ ಪ್ರಕಾರ ಕರ್ನಾಟಕ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ, ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 7483796625. 3. ಶಿವಪುರಾಣದ ಪ್ರಕಾರ ಅನೇಕ ಭಕ್ತರು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ಬಂದಾಗ ಅವರು ನೀರಿನೊಂದಿಗೆ ಮಡಿಕೆಯಲ್ಲಿ ಹೂಗಳನ್ನು ಹಾಕುತ್ತಾರೆ. ಇದರಿಂದ ಅವರು ಅದನ್ನು ಶಿವನಿಗೆ ಸುಲಭವಾಗಿ ಅರ್ಪಿಸಬಹುದೆಂದು ನಂಬಿಕೊಂಡಿರುತ್ತಾರೆ. ಭಗವಾನ್ ವಿಷ್ಣುವಿಗೆ ಅರ್ಪಿಸುವ ಹೂಗಳನ್ನು ಶಿವ ಅಥವಾ ಇತರ ದೇವರಿಗೆ ಅರ್ಪಿಸಬಾರದು. ಇದರಿಂದ ನೀವು ಶಿವನಿಗೆ ಮಾಡಿದ ಪೂಜೆಯ ಫಲ ಲಭಿಸುವುದಿಲ್ಲ. ಹೂಗಳಲ್ಲದೆ ಈ ಪೂಜೆ ವಸ್ತುಗಳನ್ನು ಕೂಡ ನೀರಿನಲ್ಲಿ ತೊಳೆಯದಿರಿ. ಅನೇಕ ಭಕ್ತರು ಹೂಗಳನ್ನು ಹೊರತುಪಡಿಸಿ ಬಿಲ್ವ ಎಲೆ, ಶಮಿ ಎಲೆಗಳು, ಎಕ್ಕದ ಹೂಗಳು ಅಥವಾ ಇತರ ವಸ್ತುಗಳನ್ನು ತೊಳೆದು ನಂತರ ದೇವರಿಗೆ ಅರ್ಪಿಸುವ ಅಭ್ಯಾಸವನ್ನು ಹೊಂದಿರುತ್ತಾರೆ. ಆದರೆ ಇದನ್ನು ಮಾಡಬಾರದು ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಬೇಕು. 4. ಪೂಜೆಗೆ ಹೂಗಳನ್ನು ಬಳಸುವ ಮೂಲ ನಿಯಮಗಳು ಇವು. 1. ನೆಲದಲ್ಲಿ ಬಿದ್ದಿರುವ ಹೂಗಳನ್ನು ನೀವು ಪೂಜೆಗಾಗಿ ಬಳಸಬಾರದು. ದೇವರಿಗೆ ಮೊಗ್ಗುಗಳನ್ನು ಅರ್ಪಿಸುವುದಾದರೆ ಚಂಪಾ ಮತ್ತು ಕಮಲ ಹೂವಿನ ಮೊಗ್ಗುಗಳನ್ನು ಹೊರತುಪಡಿಸಿ ಬೇರಾವುದೇ ಹೂವಿನ ಮೊಗ್ಗುಗಳನ್ನು ಅರ್ಪಿಸಬಾರದು. ಪೂರ್ಣ ಅರಳಿದ ಹೂಗಳನ್ನು ಮಾತ್ರ ನೀವು ದೇವರಿಗೆ ಅರ್ಪಿಸಲು ಯೋಗ್ಯವಾಗಿರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸಂಜೆಯ ಸಮಯದಲ್ಲಿ ಗಿಡಗಳಿಂದ ಹೂವು ಕೀಳುವುದನ್ನು ತಪ್ಪಿಸಬೇಕು. ಏಕೆಂದರೆ ಇದು ಗಿಡಗಳು ವಿಶ್ರಾಂತಿ ಪಡೆಯುವ ಸಮಯವಾಗಿರುತ್ತದೆ. ಬಾಡಿದ ಅಥವಾ ಒಣಗಿದ ಹೂಗಳನ್ನು ನೀವು ಪೂಜೆಯಲ್ಲಿ ಉಪಯೋಗಿಸಬಾರದು. ಪೂಜೆಯಲ್ಲಿ ದೇವರಿಗೆ ಹೂಗಳನ್ನು ಅರ್ಪಿಸುವ ಮೊದಲು ಅದರ
ಮೇಲೆ ನೀರನ್ನು ಸಿಂಪಡಿಸಬೇಕೇ ಹೊರತು ಅದನ್ನು ಪೂರ್ಣವಾಗಿ ತೊಳೆಯಬಾರದು ಎಂಬುದು ನೆನಪಿರಲಿ. ಹುಳುಗಳಿರುವ ಹೂಗಳನ್ನು ಪೂಜೆಗೆ ಸೂಕ್ತವಲ್ಲವೆಂದು ಪರಿಗಣಿಸಲಾಗುತ್ತದೆ. ನೀವು ಶಿವಪೂಜೆಯಲ್ಲಿ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಲು ಬಯಸಿದಾಗ ಒಂದು ವೇಳೆ ನಿಮಗೆ ಬಿಲ್ವದ ಎಲೆಗಳು ಸಿಗದೇ ಇದ್ದಲ್ಲಿ, ದೊರೆಯದಿದ್ದಾಗ ಒಮ್ಮೆ ಬಳಸಿದ ಬಿಲ್ವ ಎಲೆಗಳನ್ನೇ ಮತ್ತೆ ಬಳಸಬಹುದು. ಆದರೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ, ಈ ಎಲೆಯನ್ನು ಕೇವಲ 3 ದಿನಗಳವರೆಗೆ ಮಾತ್ರ ಮರುಬಳಕೆ ಮಾಡಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾನೇ ಒಳ್ಳೆಯದು. ಒಂದು ವೇಳೆ ನೀವು ಕಮಲದ ಹೂಗಳನ್ನು ಪೂಜೆಯಲ್ಲಿ ಬಳಸಲು ಬಯಸಿದರೆ 5 ದಿನಗಳವರೆಗೆ ಹೂವನ್ನು ಉಪಯೋಗಿಸಬಹುದು ಎಂಬುದು ನೆನಪಿರಲಿ. ಏಕೆಂದರೆ ಕಮಲದ ಹೂಗಳು 5 ದಿನಗಳವರೆಗೆ ತಾಜಾವಾಗಿರುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು 5ನೆಯದು, ಪೂಜೆಯಲ್ಲಿ ಯಾವ ಹೂಗಳನ್ನು ಬಳಸಬಾರದು ಎಂಬುದು ನೆನಪಿರಲಿ. ಮೊದಲನೆಯದಾಗಿ, ನೀರಿನಿಂದ ತೊಳೆದ ಹೂವು ದೇವರಿಗೆ ಅರ್ಪಿಸಲಾಗುವುದಿಲ್ಲ. ಎಡಗೈಯಿಂದ ಕಿತ್ತು ತಂದಿರುವ ಹೂವು ದೇವರಿಗೆ ಅರ್ಪಿಸಬಾರದು. ಬೇರೆಯವರ ಕೋಪಕ್ಕೆ ಗುರಿಯಾಗಿ ತಂದ ಹೂಗಳು ದೇವರ ಪೂಜೆಯಲ್ಲಿ ಫಲ ನೀಡುವುದಿಲ್ಲ. ನೆಲದಲ್ಲಿ ಬಿದ್ದಿರುವ ಹೂವು ದೇವರ ಪೂಜೆಗೆ ಯೋಗ್ಯವಲ್ಲ. ಪರಿಮಳವಿರದ ಹೂವು ದೇವರ ಪೂಜೆಗೆ ಸಲ್ಲದು. ಕೆಟ್ಟ ವಾಸನೆಯನ್ನು ಸೂಸುವ ಹೂವು ದೇವರ ಪೂಜೆಗೆ ಯೋಗ್ಯವಲ್ಲ. ದಳಗಳು ಉದುರಿ ಹೋದ ಹೂಗಳು ದೇವರ ಪೂಜೆಗೆ ಎಂದು ಸಲ್ಲಿಸಬಾರದು. ಅಪವಿತ್ರ ಸ್ಥಳಗಳಲ್ಲಿ ಬೆಳೆದ ಹೂಗಳನ್ನು ಸಲ್ಲಿಸಬೇಡಿ. ಪೂಜೆ ಮಾಡುವಾಗ ಅಥವಾ ದೇವರ ಆರಾಧನೆಯನ್ನು ಮಾಡುವಾಗ ಹೂಗಳನ್ನು ನೀರಿನಲ್ಲಿ ತೊಳೆದು ಅಭ್ಯಾಸ ನಿಮ್ಮಲ್ಲಿಯೂ ಇರಬಹುದು, ಅಥವಾ ಈ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು. ಇದಕ್ಕೆ ಉತ್ತರ ಈ ವಿಡಿಯೋ ನಿಮಗೆ ನೀಡಿದೆ ಎಂದು ನಾನು ಭಾವಿಸುತ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.